ಈ ಫೋಟೋ ತೊಗೊಂಡು ಹೋಗಿ ಏನು ಮಾಡ್ಬೇಕು ಅನ್ಕೊಂಡಿದ್ದಿ? ಹಾಂ, ಏನು ನಿಮ್ಮ ಅವ್ವನ ನೋಡೋ ಆಸೆ ಅಷ್ಟಾಗಿ ಇಲ್ಲಿ ಫೋಟೋ ಹುಡ್ಕಕ್ಕೆ ಬಂದೇನು ನೀನು? ನನ್ನ ಕರಿಗೆ ಹೊಡ್ತಾ ಮನ್ಯಾಗೇನು ಕೆಲಸ ಮಾಡ್ರ ಅಂತಂದ್ರೆ ಫೋಟೋ ಹುಡ್ಕತ್ತ ಅಂತ ಫೋಟೋ ಅಲ್ಲ, ಇಲ್ಲೇನು ಕೆಲಸ ಮಾಡಕ್ಕೆ ಬಂದಿಯಾ ನೀನು? ಎದಕ್ಕೆ ಬಂದಿ ಇಲ್ಲಿ? ಚಿಕ್ಕಮ್ಮ, ಎರಡೂ ಆಯ್ತು ಅಂತ ಬಂದೀನಿ. ಪ್ಲೀಸ್ ಚಿಕ್ಕಮ್ಮ, ನಮ್ಮಪ್ಪ ಅಮ್ಮನ ಫೋಟೋನ ನಾನು ತೊಗೊಂಡು ಹೋಗಬೇಕು. ನೀವು ಇದನ್ನ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಇವಾಗ ಹೇಳಕತ್ತೇನೆ, ನಮ್ಮಪ್ಪ ಅಮ್ಮನ ಫೋಟೋಗೆ ಏನೂ ಆಗಬಾರ್ದು. ನಮ್ಮ ಅಮ್ಮನ ನಾನು ನೋಡಬೇಕು ಅಂತ ಅನ್ಕೊಂತ ಎಷ್ಟು ದಿನ ಆಯಿತು. ಆದರೆ ಅಪ್ಪನ ಪ್ರೀತಿ ಮುಂದೆ ಅಮ್ಮನ ಪ್ರೀತಿ ನನಗೆ ಏನೂ ಅನಿಸ್ಲಿಲ್ಲ. ಅಮ್ಮನ ನೋಡಬೇಕು ಅಂತಲೇ ಅನಿಸ್ಲಿಲ್ಲ. ಅಮ್ಮನ ಫೋಟೋ ಕೇಳಿದ್ರೆ ಅಪ್ಪ ಬೇಜಾರು ಮಾಡ್ಕೋತಾರೆ ಅಂತೇಳಿ ನಾನು ಇದುವರೆಗೂ ಅಮ್ಮನ ಫೋಟೋ ಕೇಳೋಕೆ ಹೋಗಿಲ್ಲ. ಆದರೆ ಇವಾಗ ಅಪ್ಪನ ಪ್ರೀತಿನೂ ಇಲ್ಲ, ಅಮ್ಮನ ನೋಡಿದ್ರೆ ನನಗೆ ಇರೋಕ್ಕಾಗ್ತಾ ಇರಲಿಲ್ಲ. ಇಷ್ಟು ವರ್ಷ ಆದ್ರೂ ಅಮ್ಮ ಹೆಂಗಿದ್ದಾರೆ ಅಂತ ನಾನು ಒಂದು ಸರಿನೂ ನೋಡಿರಲಿಲ್ಲ. ಅದಕ್ಕೆ ಇವತ್ತು ನೋಡಲೇಬೇಕು ಅಂತ ಹೇಳಿ ನಾನು ಫೋಟೋನ ಹುಡುಕಿ ಫೋಟೋ ತೊಗೊಂಡು ಬಂದಿದ್ದೀನಿ. ನೋಡಿ ಚಿಕ್ಕಮ್ಮ, ಈ ಫೋಟೋನ ನೀವು ಬಿಟ್ಟರೆ ಸರಿ, ಇಲ್ಲಾಂದರೆ ನೋಡಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಅವಾಗ ಆಗ್ತಿದ್ದಿ, ನನಗೆ ವಾಪಸ್ ಮಾತ್ರ ಕಲ್ತಿದ್ದಿ. ಹಾಳಾದ ಈ ಫೋಟೋದಿಂದ ನನಗೆ ವಾಪಸ್ ಅನ್ನೋಷ್ಟು ಧೈರ್ಯ ಬಂದ್ಬಿಟ್ಟೈತಿ ನಿನಗೆ. ಹಾಳಾದಕ್ಕಿನ ನಾನು ವಾಪಸ್ ಮಾತಾಡ್ತಾ ಇಲ್ಲ ಚಿಕ್ಕಮ್ಮ. ಮನಸ್ಸಲ್ಲಿರೋ ನೋನ ಹೇಳ್ಕೊಳಕತ್ತೀನಿ. ನಮ್ಮ ಅಮ್ಮಂಗೋಸ್ಕರ ನಾನು ಅಲ್ಲಿಂದ ಇಲ್ಲಿ ಗಂಟ ಬಂದೇನೆ. ಅಷ್ಟೆಲ್ಲ ಆದರೂ ಅಷ್ಟೆಲ್ಲ ನೀವು ಅವಮಾನ ಮಾಡಿದ್ರು ನಾನು ಇಲ್ಲಿ ಬರ್ತಿರ್ಲಿಲ್ಲ. ಬಂದಿರೋದು ಕಾರಣನ ನಮ್ಮಮ್ಮನ ನೋಡಬೇಕು ಅನ್ನೋ ಹಂಬಲ ತುಂಬಾ ಆಗಿತ್ತು. ಅದಕ್ಕಾಗಿ ಇದೊಂದು ಚಾನ್ಸು ನೀವು ನನಗೆ ಕೊಟ್ಟರಿ ಅಂತೇಳಿ ನಾನು ಈ ಮನೆಗೆ ಬಂದೀನಿ. ಹೌದು ಅಮ್ಮ, ಪಾಪ ಅಕ್ಕ ಆ ಅಮ್ಮನಿಗೋಸ್ಕರ ಬಂದಿದ್ದಾಳ. ಆಕೆ ಆ ಫೋಟೋನ ಒಗತಿಂದ ತೆಗೆದಿಟ್ಕೊಳ್ಳಿ. ಬಿಡಮ್ಮ, ಯಾಕಮ್ಮ ಇದಕ್ಕೂ ಸಿಟ್ಟು ಮಾಡಿ ಜಗಳ ಮಾಡ್ತಿದ್ದಿ? ಒಂದು ಫೋಟೋ ತಾನೇ, ಅದೇ ನಿಂದಂತೂ ಅಲ್ಲ. ನೀನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಿದ್ದಿ? ಹೋಗಲಿ ಬಿಡಮ್ಮ, ಪಾಪ ಇಷ್ಟೆಲ್ಲ ಕಣ್ಣೀರು ಹಾಕಿ ಎಷ್ಟೆಲ್ಲ ಹಿಂಸೆ ಮನಸ್ಸಲ್ಲಿ ನೋನ ಇಟ್ಕೊಂಡು ನೀವು ಅಂದಿರೋದನ್ನೆಲ್ಲ ತಡ್ಕೊಂಡು ಮಾಡಿ ಆದರೆ ಇಲ್ಲಿ ಗಂಟ ಬಂದು ಒಂದು ಫೋಟೋನ ಹುಡುಕಿ ತೊಗೊಂಡು ಹೋಗ್ತಾ ಇದ್ದಾಳ. ನೀನು ಅದಕ್ಕೂ ಅಡ್ಡಿ ಆಗಬೇಡಮ್ಮ. ನೀನು ಬಾಯ್ ಮುಚ್ಕೊಂಡು ಸುಮ್ಮನಿರು. ಬಂದ್ಬಿಡ್ಲಿಲ್ಲ ನನಗೆ ಹೇಳಾಕ. ನೀನು ಎಷ್ಟೈತಿ ಅಷ್ಟ ನೋಡ್ಕೊ. ಅದನ್ನ ಬಿಟ್ಟ ನೀನು ನನಗೆ ಮಾತಾಡಕ್ಕೆ ಬರ್ತೀನ? ಮಗಳಾಗೆ ತಾಯಿಗೆ ವಾಪಸ್ ಮಾತಾಡೋಷ್ಟು ಧೈರ್ಯ ಬಂದತೆ ನನಗೆ? ಇಲ್ಲಮ್ಮ, ನಾನೇನು ತಪ್ಪು ಹೇಳಿನಿ? ಇರೋದನ್ನಲ್ಲ ಹೇಳಿದ್ದು. ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೋತಿದ್ದಿ? ಪಾಪ ಒಂದು ಫೋಟೋ ತಾನ, ಇರ್ಲಿ ಬಿಡು. ನಿಮ್ಮಪ್ಪ ಬಂದು ಕೇಳಿದ್ರೆ ನಾನೇನು ಹೇಳಿ? ಫೋಟೋ ಎಲ್ಲೋಯ್ತು ಅಂತ ಕೇಳಿದ್ರೆ ನಾನೇನು ಹೇಳಬೇಕು? ನಾನು ಹೋಗಿ ಆ ಕಡೆ ರೂಮ್ನಾಗ ಅದನ್ನ ಮುಚ್ಚಿಟ್ಟು ಬಂದೇನಿ. ಆದರೆ ಈಕೆ ಅದನ್ನ ಹುಡ್ಕೊಂಡು ತೊಗೊಂಡು ಬಂದಾಳೇನು? ಅಪ್ಪ ಕೇಳಿದ್ರೆ ಸುಂದರಿ ತೊಗೊಂಡು ಹೋಗಿದ ಅಂತ ಹೇಳುವಮ್ಮ. ಅದಕ್ಕೆ ನೀವು ಭಯ ಪಡ್ಕೋತೀರಾ? ನಾನಾ ತಾನೇ ಓದಿರೋದು. ನಮ್ಮಮ್ಮ ಫೋಟೋ ನಾನು ಯಾಕೆ ಯಾರು ಪರ್ಮಿಷನ್ ನನಗೆ ಬೇಕಾಗಿಲ್ಲ. ಅದನ್ನ ಬಿಡಿ. ನಾನು ಇದನ್ನ ಬಿಡಲ್ಲ. ಚಿಕ್ಕಮ್ಮ, ಸುಮ್ಮನೆ ನನಗೆ ನೋವು ಮಾಡಕ್ಕೆ ಹೋಗಬೇಡಿ. ಇವಾಗಲೇ ನೋವು ಉಂಡು ನನಗೆ ಸಾಕಾಗಿದೆ. ಬಿಡಿ ಚಿಕ್ಕಮ್ಮ. ಬಿಡಲ್ಲ ಸುಂದರಿ, ಬಿಡಲ್ಲ. ಅಮ್ಮ ಅಮ್ಮ. ಚಿಕ್ಕಮ್ಮ ಏನ್ ಮಾಡಿದ್ರಿ ಚಿಕ್ಕಮ್ಮ? ಯಾಕೆ ಚಿಕ್ಕಮ್ಮ ಈ ರೀತಿ ಮಾಡಿದ್ರಿ? ಅಮ್ಮನ ಫೋಟೋನ ಯಾಕೆ ಕೆಳಗೆ ಹಾಕಿದ್ರಿ ಚಿಕ್ಕಮ್ಮ? ನೀವು ಈ ರೀತಿ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಚಿಕ್ಕಮ್ಮ ಈ ರೀತಿ ಮಾಡಿದ್ರಿ? ಯಾಕೆ? ಏನೊಂದು ಫೋಟೋಲು ಬಿದ್ದು ಹಾಳಾಗೋದ್ರೆ ಹೋಗೋದು ಬಿಡು. ಏನದೇ ಮಾಡ್ಕೊಳಕ್ಕೆ ಬರಂಗಿಲ್ಲ. ಯಾಕೆ ಚಿಕ್ಕಮ್ಮೆ ನನಗೆ ಕೇಳ್ತಾ? ನೀನಲ್ಲ ಜಗ್ಗಿದಾಕಿ. ಏನು ನಾನು ಜಗ್ಗಿ ಬಿಡಿಸಿನಿ ಅದನ್ನ? ನೀನೆಲ್ಲ ಜಗ್ಗಿ ಬಿಡಿಸಿದ್ದ ಮತ್ತೆ ನನ್ನ ಮೇಲೆ ಬರ್ತಾಳೆ. ಏನು ನಾನು ಬಿಡಿಸಿದ್ರಂಗೆ ನಿಮ್ಮಪ್ಪ ಕೇಳಿದ್ರೆ ನಾನೇನು ಹೇಳೀಗ? ಚಿಕ್ಕಮ್ಮ, ಮಾಡೋದೆಲ್ಲ ಮಾಡಿ ನಮ್ಮಮ್ಮನ ಫೋಟೋನ ಕೆಳಗೆ ಚೆಲ್ಲಿ ಇವಾಗ ಅದು ಚೂರು ಆಗೋಯ್ತು. ನೀವು ಈ ರೀತಿ ಮಾಡ್ತೀರಂತ ನಾನು ಇವತ್ತು ಅನ್ಕೊಳ್ಳಲಿಲ್ಲ ಚಿಕ್ಕಮ್ಮ. ಪಾಪ ಅಮ್ಮ, ಕೆಳಗೆ ಬೀಳೋ ಹಾಗೆ ಮಾಡಿದ್ರಿ. ನಿಮ್ಗೇನಾದರೂ ಒಂದಿಟ್ಟಾದರೂ ಈ ಮನುಷ್ಯತ್ವ ಅನ್ನೋದಿದೆಯಾ? ಏನೂ ಇಲ್ಲ ನಿಮಗೆ ಮನುಷ್ಯತ್ವ ಅನ್ನೋದು ಇಲ್ಲ. ನಿಮಗೆ ಒಂದಿಟ್ಟಾದರೂ ಏನಾದರೂ ಇದೆಯಾ ಚಿಕ್ಕಮ್ಮ? ಹಾಂ, ನಮ್ಮಮ್ಮನ ಫೋಟೋನ ಕೆಳಗೆ ಹಾಕಿದ್ರಿ. ನಾನು ಮಾತ್ರ ನಿಮ್ಮನ್ನ ಇವತ್ತು ಸುಮ್ಮನೆ ಬಿಡಲ್ಲ ಚಿಕ್ಕಮ್ಮ. ನಾನು ಇಷ್ಟು ದಿನ ಹೋಗಲಿ ಅಂತ ಸುಮ್ಮನೆ ಆದೆ. ನೀವು ಹೇಳಿರೋದನ್ನೆಲ್ಲ ಕೇಳ್ಕೊಂಡು ಬಂದೆ. ಹುಟ್ಟಿದಾಗಿಂದನು ನೀವು ಹೇಳಿರೋದನ್ನ ಏನಾದರೂ ಪಾಲಿಸ್ತಿದ್ದೀನ? ಎಲ್ಲನೂ ನೀವು ಹೇಳಿದಾಗೆ ಮಾಡ್ತೀನಿ. ಆದರೂ ನನಗೆ ಯಾಕೆ ಈ ರೀತಿ ಮಾಡಿದ್ರಿ ಚಿಕ್ಕಮ್ಮ ಹೇಳಿ? ಸುಂದ್ರಿ, ನನಗೆ ವಾಪಸ್ ಮಾತಾಡ್ತೀನಿ. ನೀನು ನನಗೆ ವಾಪಸ್ ಮಾತಾಡ್ತೀವಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಮತ್ತೆ ವಾಪಸ್ ಮಾತಾಡಿದ್ರೆ ಏನು ಮಾಡಲಿ ಚಿಕ್ಕಮ್ಮ? ಹುಟ್ಟಿದಾಗಿಂದ ನೀವು ಅಂತಿದ್ದೀನಿ ಎಲ್ಲ ಹರಿಸ್ಕೊಂತ ಬಂದೆ. ನೀವು ಅವ್ರಿಗೊಂಥರ ನನಗೊಂಥರ ಮಾಡಿದ್ರು ಮಾಡಿಸ್ಕೊಂತ ಬಂದೆ. ಹಳಸಿದನ್ನು ಕೊಟ್ಟರು ಒಂದೊಂದು ಸಾರಿ ಹಾಗೆ ಸುಮ್ಮನೆ ತಿಂದಿದ್ದೀನಿ. ಒಂದೊಂದು ಸಾರಿ ಎಲ್ಲ ನನಗೆ ಊಟನೂ ಕೊಟ್ಟಿಲ್ಲ. ಕೆಲಸ ನೋಡಿದ್ರೆ ಎಲ್ಲ ಮಾಡಿಸ್ಕೊತಿದ್ರಿ. ಆದರೆ ಒಂದು ಹೊತ್ತಿನ ಊಟ ಕೊಡೋಕ್ಕೂ ನೀವು ನನಗೆ ಯೋಚನೆ ಮಾಡ್ತಿದ್ರಿ. ಇದನ್ನ ಯಾವತ್ತಾದರೂ ನನ್ನ ಅಪ್ಪನ ಮುಂದೆ ಹೇಳಿದಿನ ಕೆಲಸ ಕಳಿಸ್ತಾನಂತೆ ಕಳಿಸಿದ್ರಿ. ಸ್ಕೂಲಿಗೆ ಕಳಿಸಿದ್ರಿ ಅಂತ ಹೇಳಿ ಅಪ್ಪನ ಮುಂದೆ ಹೇಳಿ ನನ್ನ ಒಬ್ಬರ ಮನೆಗೆ ಮುಸ್ರಿತಿಗೆ ಕಳಿಸಿದ್ರಿ, ಬಾಂಡೆಗೆ ಕಳಿಸಿದ್ರಿ, ಕೆಲಸ ಮಾಡೋದು ಕಳಿಸಿದ್ರಿ. ನಾನಿದ್ದೀನಿ ಯಾವತ್ತಾದರೂ ಅಪ್ಪನ ಮುಂದೆ ಹೇಳಿದಿನ? ಇಲ್ಲ. ಆದರೂ ಯಾಕೆ ನನ್ನ ಕಂಡ್ರೆ ನಿಮಗೆ ಇಷ್ಟೊಂದು ಹೊಟ್ಟೆ ಉರಿ ಚಿಕ್ಕಮ್ಮ? ಹೇಳಿ ನಾನು ಏನಂತ ತಪ್ಪು ಮಾಡಿದ್ದೀನಿ ಚಿಕ್ಕಮ್ಮ? ನಾನು ಏನಂತ ತಪ್ಪು ಮಾಡಿದ್ದೀನಿ? ಇಷ್ಟೆಲ್ಲ ಕೆಲಸ ಮಾಡಿದೆ, ಏನೇ ಮಾಡಿದ್ರು ನಾನು ಅಪ್ಪನ ಮುಂದೆ ಹೇಳೋಕೆ ಹೋಗ್ತಿರ್ಲಿಲ್ಲ. ಯಾಕಂತಂದ್ರೆ ನಮ್ಮ ಚಿಕ್ಕಮ್ಮನ ಅಪ್ಪ ಹೊಡಿಬಾರ್ದು ಬಡಿಬಾರ್ದು ಅಂತ ನನ್ನ ಕೈಗೆ ನೀವು ಬರೆ ಕೊಟ್ರಿ. ಕೆಲಸ ಮಾಡಲಿಲ್ಲ ಸಲುವಾಗಿ ತಂಗಳನ್ನ ಕೊಟ್ರಿ. ತಂಗಳನ್ನ ನಾನು ಸುಮ್ಮನೆ ತಿಂತಿದ್ದೆ. ತಿನ್ನೋಕ್ಕಾಗದೆ ಒಂದೊಂದು ಸಾರಿ ಅದನ್ನ ಮುಸುರೆ ಬಾನೇಲಿ ಹಾಕಿದ್ರೆ ಅದಕ್ಕೂ ಕೂಡ ನನಗೆ ಹೊಡಿತಿದ್ರಿ. ಎಷ್ಟೆಲ್ಲ ಕಷ್ಟ ಕೊಟ್ಟರೆ ಅದನ್ನೆಲ್ಲ ನಾನು ತಡ್ಕೊಂಡು ಬಂದೆ ತಾನೇ ಚಿಕ್ಕಮ್ಮ. ಅಷ್ಟೆಲ್ಲ ತಡ್ಕೊಂಡು ಬಂದರೂ ಕೂಡ ನನಗೆ ಯಾಕೆ ಇನ್ನೂ ಈ ಥರ ಶಿಕ್ಷೆ ಕೊಡ್ತಾ ಇದ್ದೀರಾ? ಸುಮ್ಮನೆ ನನ್ನ ಕೊಂದು ಬಿಡೋಕ್ಕೂ ನೀವು ತಯಾರಾದ್ರಿ ತಾನೇ. ಆದ್ರೆ ಆ ದೇವರು ನನ್ನ ಸಾಯಕ್ಕೆ ಬಿಡಲಿಲ್ಲ. ನಾನೇನು ಮಾಡಲಿ ಚಿಕ್ಕಮ್ಮ? ನನ್ನ ಮ್ಯಾಲೆ ಯಾಕೆ ನಿಮಗೆ ಇಷ್ಟೊಂದು ಸಿಟ್ಟು ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ನಾನೇನಾದರೂ ಮಾಡಿದ್ದೀನ ಚಿಕ್ಕಮ್ಮ ನಿಮಗೆ? ನಾನೇನಾದರೂ ತೊಂದರೆ ಕೊಟ್ಟಿದ್ದೀನ ಚಿಕ್ಕಮ್ಮ? ಕೆಲ್ಸಕ್ಕೆ ಹೋದ್ರೂ ದುಡ್ಡು ತಂದು ನಿಮ್ಮ ಕೈಯಲ್ಲೇ ಕೊಡ್ತಿದ್ದೆ. 1 ರೂಪಾಯಿ ಕೊಡ್ತಾ ಇರಲಿಲ್ಲ. ನಾನು ಯಾವತ್ತಾದರೂ ಕೇಳಿದ್ನ ಚಿಕ್ಕಮ್ಮ? ಇಲ್ಲ ತಾನೇ.
ಮತ್ತೆ ಯಾಕೆ ಚಿಕ್ಕಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪ ನಿಮಗೆ? ನಾನು ಏನು ಮಾಡಿದ್ದೀನಿ ಹೇಳಿ ಚಿಕ್ಕಮ್ಮ, ಹೇಳಿ. ಯಾಕ ಯಾಕ ಹಾಂ ನಿನಗೆ ನಾನು ಎಲ್ಲಕ್ಕೆ ಉತ್ತರ ಕೊಡ್ಬೇಕೇನ? ಉತ್ತರ ಕೊಡ್ಬೇಕಾ? ಅಮ್ಮ, ನೀನು ಅಕ್ಕಂಗೆ ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟಿದ್ದಿ. ಪಾಪ ಅಕ್ಕ ಒಂದಿನೂ ಯಾರಿಗೂ ಏನು ಹೇಳಿಲ್ಲ. ನಾನು ಅಷ್ಟು ಅವಳು ಹಚ್ಕೊಂಡ್ರು ಕೂಡ ನನಗೂ ಒಂದಿನ ಹೇಳಿಲ್ಲಲ್ಲ ಅಕ್ಕ. ಒಂದ್ಸಲ ಇಷ್ಟೊಂದು ನೂನೆಲ್ಲ ಇಟ್ಕೊಂಡು ಹೆಂಗಕ್ಕ ಇದ್ದೆ? ಒಂದು ಮಾತು ನನಗಾದ್ರೂ ಹೇಳ್ಬೇಕಲ್ವ ಅಕ್ಕ? ಯಾಕೆ ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ನನ್ನ ಕಂಡ್ರೆ ಹೇಗೆ ಮಾಡ್ತೀರಾ ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ಮನೇಲಿ ಎಲ್ಲ ಕೆಲಸ ಹಚ್ತಿದ್ರಿ, ಎಲ್ಲನೂ ಮಾಡ್ತಿದ್ದೆ. ಅಪ್ಪ ಬಂದ ತಕ್ಷಣ ನಾನೇ ಮಾಡಿದೆ ಅಂತ ನೀವು ಹೇಳ್ಕೊಂಡ್ರು ನಾನೇನಾದರೂ ಅಂತಿದ್ನ ಚಿಕ್ಕಮ್ಮ? ಇಲ್ಲ ತಾನೇ. ಆದರೂ ನನ್ನನ್ನು ಕಂಡ್ರೆ ನಿಮಗೆ ಯಾಕೆ ಈ ರೀತಿ, ಯಾಕೆ ಈ ರೀತಿ? ನನಗೇನೋ ಗೊತ್ತಿಲ್ಲ. ನೀವಂದ್ರೂ ನನಗೆ ತುಂಬ ಇಷ್ಟ ಚಿಕ್ಕಮ್ಮ. ನಿಮ್ಮಲ್ಲಿ ನಮ್ಮನ್ನು ಕಾಣ್ತಿದ್ದೆ. ಆದರೆ ನೀವು ನೋಡಿದ್ರೆ ಯಾವಾಗಲೂ ನನಗೆ ಹೊಡೆಯೋದು ಬಡಿಯೋದು ಸೆಟ್ ಮಾಡೋದು ಮಾಡ್ತಿದ್ರಿ. ಆದರೂ ನಮ್ಮಮ್ಮ ಅಲ್ಲ ಅಂತ ನಾನು ಸುಮ್ಮನೆ ಎಲ್ಲ ಮಾಡ್ತಿದ್ದೆ. ಆದರೆ ಇವಾಗ ನಮ್ಮಮ್ಮನ ಫೋಟೋ ಹೊಡಿಯೋಕ್ಕೆ ಹೇಗೆ ಬಂದರೆ ಮನಸ್ಸು ಬಂತು ಚಿಕ್ಕಮ್ಮ ನಿಮಗೆ? ಹೇಳಿ ಚಿಕ್ಕಮ್ಮ, ಯಾಕೆ ಸುಮ್ಮನೆ ಇದ್ದಾರೆ ಚಿಕ್ಕಮ್ಮ? ಹೇಳಿ ಹೇಳಿ ಚಿಕ್ಕಮ್ಮ. ಏನು ಹಿಂಗೆಲ್ಲ ಹೇಳ್ಕೊತ ಕುದಿರ್ಬೇಕಾನೀಗ? ನನಗೆ ನಿನ್ನ ಕಂಡ್ರೆ ಆಗಂಗಿಲ್ಲ. ನಾನು ಮದುವೆಯಾಗಿ ಬರೋ ಮನೆಗೆ ಮೊದಲನೇ ಹೆಂಡ್ತಿ ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ನಾನು ಖುಷಿಯಾಗಿದ್ನಿ. ಆದರೆ ನೀನು ಯಾವಾಗ ನನಗೆ ಶನಿ ಗಂಟು ಬಿದ್ದೆಯೋ ಅವಾಗ ಅನ್ಕೊನಿ ಈ ಶನಿನೇ ಏನು ಮಾಡಲಿ ಇದನ್ನ ಎಲ್ಲೆಲ್ಲ ಸಾಗಿಸ್ಬೇಕಲ್ಲ ಅಂತ ಅನ್ಕೊನಿ. ಆದ್ರೆ ನಮ್ಮ ತಾಯಿ ಏನು ಹೇಳಿದ್ಲು ಗೊತ್ತೇನು? ಈ ಶನಿ ನಿನ್ನ ಮನೆ ಕೆಲಸಕ್ಕಿರ್ತತಿ, ಕೆಲಸದ ಆಳಂಗಿಟ್ಕೊ, ನೀನು ಯಾಕೆ ಚಿಂತೆ ಮಾಡ್ತಿದ್ದಿ? ಉಳಿದಿದ್ದು ತಂಗಳದ ಹಾಕಿ ಅದನ್ನ ಒಂದು ನಾಯಿ ಹಂಗೆ ಸಾಕೋ ನಿಯತ್ತಾಗಿರ್ತತಿ ಅಂತ ಅಂದ್ಲು. ಅದಕ್ಕೆ ನಾನು ಮದುವೆಯಾಗಿ ಈ ಮನೆಗೆ ಬಂದೆ. ನಿಮ್ಮ ಅಪ್ಪನ ನೋಡ್ಕೊಳಕಂತ, ನಿಮ್ಮ ಅಪ್ಪನ ಜೊತೆ ಜೀವನ ಮಾಡಕಂತ ಬಂದ್ರೆ ನೀನು ನನಗೆ ಶನಿ ಗಂಟು ಬಿದ್ದಂಗೆ ಚಿಕ್ಕಮ್ಮ ಅಂತ ಗಂಟು ಬಿದ್ದಿದ್ದಿ. ಅದಕ್ಕೆ ನಿನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿತಿತ್ತು. ಇವಾಗಾದರೂ ಅಷ್ಟೇ, ನೀನು ನೋಡಿದ್ರೆ ನನಗಾಗಂಗಿಲ್ಲ. ನೀನೊಳ್ಳೆ ಶನಿ ಗಂಟು ಬಿದ್ದಂಗೆ ಬಿದ್ದಿದ್ದಿ ನನಗೆ. ಈಗ ತೊಲಗಿದಿ ಅಂತ ಅನ್ಕೋಬಾರ್ದಂದ್ರೆ ಮತ್ತೆ ಇದಿಯಾಗಿದ್ದಿ. ಹಾಂ, ನಿಮ್ಮಪ್ಪನ ಹೆಂಗಂದ್ರೆ ಒಲಿಸ್ಕೋಬೇಕಂತ ಮಾಡಿದ್ಯಾನ? ನಿಮ್ಮಪ್ಪನ ಒಲಿಸ್ಕೊಂಡು ನಿನ್ನಂತ ಮಾಡ್ಕೋಬೇಕಂತ ಮಾಡಿದ್ಯಾನ? ನಾನು ಎಷ್ಟು ದಿನ ನೋಡಿದ್ನಿ. ಫಸ್ಟ್ನೇ ಮಗು ಆದಾಗ, ಅಮ್ಮ ಹುಟ್ಟಿದಾಗ ನಿನ್ನೆಷ್ಟು ಪ್ರೀತಿ ಮಾಡ್ತಾನೋ ಅಷ್ಟು ಪ್ರೀತಿ ಫಸ್ಟ್ ಮನೆಗೆ ಬರ್ಕೊಡ್ದ ಅಂದ್ರೆ ನಾನು ಅನ್ಕೊಂಡು ಅಯ್ಯೋ ನನ್ನ ಗಂಡ ನನ್ನ ಭಾಳ ಪ್ರೀತಿ ಮಾಡ್ತಾನೆ ಅಂತೇಳಿ. ಆದರೆ ನೀ ಶನಿ ಗಂಟು ಬಿದ್ದಿದ್ದಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೋಡಿದ್ವಿ, ಹೋಗ್ತಾ ನನ್ನ ಗಂಡ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತೇಳಿ. ಆದರೆ ಅವ್ನು ದಿನದಿನಕ್ಕೂ ನಿನ್ನೆ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ಆಮೇಲೆ ಒಂದು ಮಗು ಆಯಿತು, ಅಮ್ಮ ಹುಟ್ಟಿದ್ಮ್ಯಾಗಾರ ಅವನ ಮ್ಯಾಗ ಪ್ರೀತಿ ಜಾಸ್ತಿ ಆಗ್ತದೆ ಅನ್ಕೊಂಡ್ರೆ ಅವನ ಮ್ಯಾಗಿನಕ್ಕಿಂತ ಜಾಸ್ತಿ ಪ್ರೀತಿ ನಿನ್ನ ಮೇಲೆ ಆಯ್ತು. ಅದನ್ನು ತಡ್ಕೊಳಕ್ಕಾಗದೆ ನನಗೆ ಸಿಟ್ಟು ಬರ್ತಿತ್ತು. ಆಮೇಲೆ ಎರಡನೇ ಮಗು ಆಯಿತು. ಎರಡನೇ ಮಗು ಆದಾಗಾದ್ರೆ ನಿನ್ನ ಮ್ಯಾಗಿನ ಪ್ರೀತಿ ಕಡಿಮೆ ಆಗ್ತದೆ ಅಂತ ಅನ್ಕೊನಿ. ಇಲ್ಲ, ಅದು ಕಡಿಮೆ ಆಗಲಿಲ್ಲ ಅವನಿಗೆ. ಅವನು ನಿನ್ನನ್ನು ಪ್ರೀತಿ ಮಾಡ್ಕೊತಾನೆ ಹೋದ. ಮತ್ತು ನನ್ನ ಮಕ್ಕಳ ಮ್ಯಾಗ ಪ್ರೀತಿ ಕಡಿಮೆ ಮಾಡಿ ನಿನ್ನ ಮ್ಯಾಗ ಪ್ರೀತಿ ಜಾಸ್ತಿ ತೋರಿಸಿರ ನನಗೆ ಹೆಂಗೆ ಆಗಬೇಡ. ಅದಕ್ಕೆ ನಾನೇನು ಮಾಡಲಿ ಚಿಕ್ಕಮ್ಮ? ಅದ್ರ ಸಲುವಾಗಿ ನನ್ನ ಮೇಲೆ ಅಪ್ಪನ ದ್ವೇಷಕಾರ ಥರ ಮಾಡಿದ್ರಿ ಅಲ್ವಾ? ಹೇಳಿ ಚಿಕ್ಕಮ್ಮ, ಹೇಳಿ. ಏನು ಹೇಳಿ ಅಂತ ಅವಾಗಿಂದ ಬಡ್ಕೊಳಕತ್ತಿದ್ದಿ? ಬಾಯಿ ಮುಚ್ಚು, ಹೇಳಕತ್ತಲ್ಲೋ. ಹೇಳೋದನ್ನ ಕೇಳೋದಷ್ಟೇ ಮಾಡ. ಅಲ್ಲ, ನಾನು ನೋಡೇ ನೋಡಕತ್ತಾನೆ. ಮತ್ತು ನಿಮ್ಮಪ್ಪ ನಿನ್ನ ಪ್ರೀತಿ ಮಾಡ್ತಾನಂತಂದ್ರೆ ನನಗೆ ಇಷ್ಟ ಆಗ್ಬೇಡ ಸಂಕಟ. ಅದಕ್ಕೆ ನೀನು ಹಾಳಾಗಿ ಹೋಗ್ಲಿ ಅಂತೇಳಿ ನಿನ್ನ ಕೆಲಸಕ್ಕೆ ಹಚ್ಚೀನಿ. ಅಲ್ಲಿ ನೀನು ಆ ದೊಡ್ಡ ಮನೆ ಮಗಳನ್ನ ನೋಡಿ ಬುಟ್ಟಿಗೆ ಹಾಕೊಂಡು ಮದುವೆ ಆದಿ. ಹಾಂ, ಆಯ್ತು ಮದುವೆ ಆಗಿಲ್ಲ ಸರಿ. ಅಲ್ಲಿಂದ ಶನಿ ಗಂಟು ಬಿದ್ದಾಗ ಮತ್ತೆ ಗಂಟು ಬಿದ್ದಿ, ಮತ್ತೆ ಬೈದು ಕಳ್ಸೀನಿ, ಮತ್ತೆ ಬನ್ನಿ. ಈಗ ನೋಡಿದ್ರೆ ನಡಕ ನಿಮ್ಮಪ್ಪ ನಾನು ಸುಂದರಿ ನೋಡ್ಬೇಕು, ಸುಂದರಿ ಜೊತೆ ಮಾತಾಡ್ಬೇಕಂತ ಅನ್ಸಾತಿ. ಒಂದ್ಸರಿ ಸುಂದರಿ ನೋಡ್ಬೇಕು, ಆಕೆ ಮನೆಗೆ ನನ್ನ ಕರ್ಕೊಂಡು ಹೋಗಂತ ನಿಂತಿದ್ದ, ಬಡ್ಕೋದು ಸಾಯಾಕತ್ತಿದ್ದ. ಇನ್ನು ಹೆಂಗಪ್ಪ ಮಾಡಲಿ ಇವನ್ನ, ಹೆಂಗಪ್ಪ ಬಿಡಿಸಲಿ ಅನ್ಕೊಡ್ದ ಅಂದ್ರೆ ನೀನು ಆ ಕಡೆಯಿಂದ ಬಂದುಬಿಟ್ಟು ನೀನು ಬಂದು ಸುಳ್ಳ ನನ್ನ ಮೇಲೆ ಕೈ ಮಾಡೋದಾಗ ನಾನು ನಾಟಕ ಆಡೋದಾಗ ನಿಮ್ಮಪ್ಪ ನಂಬಿ ನೀನು ಮತ್ತೆ ಹೊರಗೆ ಹಾಕಿದ. ನೀನು ಹೆಂಗೆ ಮಾಡಿದ್ರು ಹೊರಗೆ ಹಾಕಬೇಕಂತ ನಿಂತಿದ್ದಿ, ಹೊರಗೆ ಹಾಕೇ ಬಿಟ್ಟ. ಅದೇ ಖುಷಿಲೇ ಎಷ್ಟರ ನನಗೆ ಖುಷಿಯಾಗಿದ್ದು ಗೊತ್ತೇನು? ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ಹೆಂಗೆ ಬರತ್ರಿ ನಮ್ಮ ತಾಯಿಲದ ತವರೂರು ವಿಡಿಯೋ? ತುಂಬ ಚೆನ್ನಾಗಿ ಬರೋದೈತಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ ಇದು. ಭಾಳ ಮುಂದೆ ಇನ್ನೂ ಚೆನ್ನಾಗೈತಿ. ಸೊ ನೋಡ್ಕೊತ ಹೋಗ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಒಂದು ಎಪಿಸೋಡ್ನ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ಎಪಿಸೋಡ್ ಮಿಸ್ ಆದರೂ ನಿಮ್ಗೆ ವಿಡಿಯೋ ಈ ಕತೆ ಸ್ವಲ್ಪ ಅರ್ಥ ಆಗಲ್ಲ. ಹಂಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕೂಡ ನೋಡ್ರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ, ಅದು ಭಾಳ ಚಂದ ಐತಿ. ಅದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಒಂದೊಂದು ಎಪಿಸೋಡ್ಗಳನ್ನ ನೀವು ಮಿಸ್ ಮಾಡಿದ್ರೆ ಮುಂದಿಂದು ನಿಮ್ಗೆ ಏನೂ ಅರ್ಥ ಆಗಲ್ಲ. ಫಸ್ಟಿಂದ ನೋಡ್ಕೊತ ಬನ್ನಿ. ಹಂಗೆ ಮತ್ತು UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನದ ಕತೆ, ಹಾಗೆ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಬರ್ತೈತಿ. ಅದನ್ನು ಕೂಡ ನೋಡ್ರಿ. ಪಾಪ ಆ ಹುಡುಗಿ ಎಷ್ಟು ಬಡತನದಾಗ ಇರ್ತಾಳು. ತಾಯಿಗೆ ನೋಡಿದ್ರೆ ಕ್ಯಾನ್ಸರ್ ಇರ್ತೈತಿ, ತಂದೆ ನೋಡಿದ್ರೆ ಕುಡುಕಾಗಿರ್ತಾನು, ನೋಡಿದ್ರೆ 2 ಮನೆ ಕೆಲಸ ಮಾಡೋಕೆ ಹೋಗಿ ದುಡಿದು ಅಲ್ಲಿ ಕೊಟ್ಟಿರುವಂಥ ಬಟ್ಟೆಗಳನ್ನ ಹಾಕೊಂಡು ಜೀವನ ಮಾಡ್ತಿರ್ತಾಳೆ. ಅದೊಂದು ನಿಜವಾಗ್ಲೂ ಕಷ್ಟಕರವಾದ ಜೀವನ ಅನ್ಬೋದು. ಆ ಘಟನೆ ಒಬ್ಬರ ಜೀವನದಾಗ ನಡೆದಿರ್ತೈತಿ. ಅದು ಒಂದು ಸತ್ಯ ಘಟನೆ ಆಗಿರ್ಬೋದು ಅಂತ ನೀವು ಅನ್ಕೋತೀರಿ ಅಂತ ಅನ್ಕೊಂಡಿನಿ. ನೋಡ್ರಿ, ನಿಮಗೂ ಅರ್ಥ ಆಗ್ತೈತಿ ಅದು ನಿಜ ಜೀವನದ ಕಥೆನೋ ಅಥವಾ ನಾವು ಹುಡ್ಸಿರುವಂಥ ಒಂದು ಕಥೆನೋ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ.
ಆದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಂಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಬೆಲ್ಲೈಕನ್ ಇರ್ತೈತಿ, ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.